ರೇಣುಕಾಚಾರ್ಯ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಇವತ್ತು ಮಾತಿಗೂ ಯಡಿಯೂರಪ್ಪರು ಅಂತ ಹೇಳ್ತಾರೆ. ಆದರೆ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರ ಕಣ್ಣಲ್ಲಿ ನೀರು ಹಾಕ್ಸಿದ್ದೇ ಇವರು. ಅವ್ರು ಯಾವ ಥರ ಗುಂಪುಗಾರಿಕೆಯಲ್ಲಿ ನಿಪುಣರು, ಅದನ್ನೆಲ್ಲದನ್ನೂ ಮತ್ತೆ ನನ್ನ ಬಾಯಿಗೆ ಹೇಳಿ ನಾನು ಬಾಯಿ ಹೊಲಸು ಮಾಡ್ಕೊಳಕ್ಕೆ ತಯಾರಿಲ್ಲ. ಇವ್ರು ಯಾವ ಥರ ರೆಸಾರ್ಟ್ಗೆ ಹೋದರು, ಯಾವ ಥರ ಗೋವಾಕ್ಕೆ ಹೋದರು, ಗೋವಾದಲ್ಲಿ ಏನೇನಾಯಿತು, ಇವ್ರ ಮಂತ್ರಿ ಹೆಂಗಾದರು. ಇವತ್ತು ರವೀಂದ್ರನಾಥ್ ಅವರು ಭೀಷ್ಮ ಅಂತ ಹೇಳ್ತಿದ್ದಾರೆ. ರವೀಂದ್ರನಾಥ್ ಅವರು ಮಂತ್ರಿ ಆದಾಗ ಹೊಂದಾಣಿಕೆನೇ ಆಗಲಿಲ್ಲ, ಅವರು ಅಭಿವೃದ್ಧಿ ಮಾಡೋಕ್ಕೆ ಬಿಡಲಿಲ್ಲ. ಅವರು ಇದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರನೇ. ಯಡಿಯೂರಪ್ಪರನ್ನು ತತ್ಕ್ಷಣ ರಾಜೀನಾಮೆ ಕೊಡ್ಬೇಕಂತ ಕೇಳಿದರು. ನಿಮ್ಮ ಬಂಡವಾಳ ತೆಗೆದುಬಿಡ್ತವೆ ಅಂದ್ರೆ ನಿಮ್ಮ ಕ್ಲಿಪ್ಪಿಂಗ್ಸ್ನಾಗ ಐತಿ, ಹಳೆಯ ವಿಡಿಯೋಗಳು ನೋಡಿರಿ. ಇವ್ರ ಬೇಡಿಕೆ ಭಾಳ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ, ಸಂಚಾಲಕರು ಬದಲಿ ಆಗಬೇಕು ಅಂದರು. ನಾನು ಸಂಚಾಲಕನ ಮಾಡಿರಿ ಅಂತ ಏನು ಅರ್ಜಿ ಹಾಕ್ಕೊಂಡದ್ದನ್ನಲ್ಲ. ನಾನು ನನ್ನ ಪಕ್ಷ ನಿಷ್ಠೆಯನ್ನು, ನನ್ನ ಕೆಲಸವನ್ನು, ನನ್ನ ಕಾರ್ಯವೈಖರಿಯನ್ನು ನೋಡಿ ರಾಜ್ಯಾಧ್ಯಕ್ಷರು ನನ್ನ ಚುನಾವಣಾ ಸಂಚಾಲಕರು ಮಾಡಿದರು. ಮಾಜಿ ಸಚಿವರಾಗಿರ್ತಕ್ಕಂಥ ಬೈರತಿ ಬಸವರಾಜ್ ಅವರನ್ನ ಚುನಾವಣಾ ಉಸ್ತುವಾರಿ ಮಾಡಿದರು. ನಾವು ಅರ್ಜಿ ಹಾಕಿ ಆಗಿದ್ದಲ್ಲ ಇದು. ನಾನು ಪಾರ್ಟಿ ಕಟ್ಟಿದ್ದೇನೆ ಸ್ವಾಮಿ, ಮಂಡಲ ಅಧ್ಯಕ್ಷ ಆಗಿದ್ದೆ, ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೆ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ದೆ. ಯಾರೂ ಇಲ್ಲದಂಥ ಸಂದರ್ಭದಲ್ಲಿ KJP BJP ಆದಂಥ ಸಂದರ್ಭದಲ್ಲಿ ಹರಿಹರದ ಕ್ಯಾಂಡಿಡೇಟ್ ಆಗಿದ್ದೆ. ಹೀನಾಯ ಸೋಲ್ತೇವೆ ಅಂತ ಗೊತ್ತಿದ್ದು ಕೂಡ ಕ್ಯಾಂಡಿಡೇಟ್ ಆಗಿದ್ದೆ. ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ನನ್ನ ಎದುರಿಗೆ ಕುತ್ಕೊಂಡು ನೀವು ಸಂಚಾಲಕ ಬದಲಿ ಮಾಡ್ಬೇಕಂತಿಲ್ಲ. ನಿಮ್ಮ ಪಾರ್ಟಿಯ ನಿಮ್ಮ ಅಂಶದ್ದ, ನಿಮ್ಮ ಆಸ್ತಿನ ಅದು. ನಿಮ್ಮೂರಾಗಿನ ನಡೆಯಾಗತ್ತೆ ಅಂದ್ರಲ್ಲ, ನಿಮ್ಮೂರು ಕುಂದೂರಾಗ ಏನಾಗಿದೆ ಇದೈತೆ ನನ್ನ ಹತ್ರ. 651 ಕಾಂಗ್ರೆಸ್ ಲೀಡ್ ಆಗಿದೆ. ಯಾರ ಸ್ಟಾರ್ ಪ್ರಚಾರಕರು ಬರ್ತಾರೆ ಅಂದ್ರೆ ನಾನೇ ಸ್ಟಾರ್ ಪ್ರಚಾರಕ. ಮಾಧುಸ್ವಾಮಿ ಬರೋಕ್ಕೆ ಹೊನ್ನಾಳಿಗೆ ಹಾಕಿದ್ವಿ ನಾವು. ಮಾಧುಸ್ವಾಮಿ ಅವ್ರು ಬಂದು ಹೋದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ. ಬರೋದು ಬೇಡ ಅಂದ್ರಿ. ನಮ್ಮ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವ್ರ ಕಾರ್ಯಕ್ರಮ ಹಾಕಿದ್ವಿ, ಅದನ್ನು ಬೇಡ ಅಂದ್ರಿ. ನೀವು ಪ್ರೀ ಪ್ಲ್ಯಾಂಡ್ ಆಗಿ ನಮ್ಮ ಅಭ್ಯರ್ಥಿನ ಸೋಲಕ್ಕೆ ಏನು ಮಾಡಬೇಕು ಅದನ್ನು ವ್ಯವಸ್ಥಿತವಾಗಿ ಮಾಡಿದ್ರಿ. ನಮ್ಮ ಅಭ್ಯರ್ಥಿ ಹೋದಂಥ ಸಂದರ್ಭದಲ್ಲಿ ಕೆಲವರು ಹಿಂಬಾಲಕರನ್ನ ಹಚ್ಚಿ ಪ್ರಶ್ನೆ ಮಾಡೋದು. ಸಿದ್ದೇಶ್ವರನವ್ರು ಏನು ಮಾಡ್ಯಾರ? ಯಾವ ವಿಧಾನಸಭಾ ಕ್ಷೇತ್ರದಲ್ಲೂ ಗೊಂದಲ ಇಲ್ಲ. 8 ವಿಧಾನಸಭಾ ಕ್ಷೇತ್ರದಲ್ಲೂ ಗೊಂದಲ ಇಲ್ಲದ್ದು. ನಿಮ್ಮಲ್ಲಿ ಹೆಂಗಾಗುತ್ತೆ? ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಚುನಾವಣೆ ಬಂದರೆ ಗೆಲುವು ಸೋಲು ಇದ್ದದ್ದೇ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಸೋಲಿಗೆ ಎಂದೂ ಅಂಜಿಲ್ಲ. 2 ಸೀಟು ಲೋಕಸಭೆಯಿಂದ ಹಿಡಿದು ಇವತ್ತು 300 ಸೀಟ್ ಮಟ್ಟ ಬಂದಿರೋದಕ್ಕೆ ಕಾರ್ಯಕರ್ತರ ಶ್ರಮ ಕಾರಣ, ಕಾರ್ಯಕರ್ತರ ಧೈರ್ಯ ಕಾರಣ, ಕಾರ್ಯಕರ್ತರ ಶ್ರಮ ಕಾರಣ. ಇವತ್ತು ಸೋತಿರೋದಕ್ಕೂ ನಮಗೆ ಸಮಸ್ಯೆ ಆಗಿರೋದು, ನಮ್ಮ ತಕರಾರು ಇರೋದು ನೀವು ನಡ್ಕೊಂಡಂಥ ರೀತಿ.